ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಯಾವ ರೆಸಿಪಿ ಅಂತನ್ನ ಕಾತುರದಲ್ಲಿದ್ದೀರಾ ಅಲ್ವಾ? ಸೊ ಇವತ್ತು ನಾನು ಟೊಮೆಟೊ ಬಾತ್ನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಈ ಟೊಮೆಟೊ ಬಾತ್ ಹೋಟೆಲ್ಗಿಂತ ತುಂಬ ರುಚಿಯಾಗಿರುತ್ತೆ. ನೀವು ಒಂದೇ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ನಿಮ್ಮ ಮನೆಯಲ್ಲಿರೋರು ಇನ್ನೂ ಒಂಚೂರು ಹೆಚ್ಚಿಗೆ ಹಾಕಿಸ್ಕೊಂಡು ತಿಂತಾರೆ. ಸೊ ಅಂಥ ರುಚಿಯಾಗಿರುವಂತಹ ಟೊಮೆಟೊ ಬಾತ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಈ ಟೊಮೆಟೊ ಬಾತ್ನ ಮಾಡೋದಕ್ಕೆ ಯಾವ ಥರ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡ್ಕೊಳ್ಬೇಕು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಹಾಗೆ ಮಾಡುವ ವಿಧಾನ ಕೂಡ ಯಾವ ಥರ ಅಂತ ತೋರಿಸ್ಕೊಡ್ತೀನಿ. ಮತ್ತೆ ತಡ, ನೀವೆಲ್ಲರೂ ಕಾತುರದಲ್ಲಿದ್ದೀರಲ್ಲ, ಬನ್ನಿ ವಿಡಿಯೋನ ನೋಡ್ಕೊಂಡು ಬರೋಣ ಯಾವ ಥರ ಮಾಡೋದು ಅಂತ. ಕೊನೆಯಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹ ಮಾಡಿ. ಬನ್ನಿ. 2 ಈರುಳ್ಳಿನ ಉದ್ದುದ್ದಾಗಿ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. 4 ರಿಂದ 5 ಟೇಬಲ್ ಸ್ಪೂನ್ ಎಣ್ಣೆ, 1 ಹಿಡಿ ಕೊತ್ತಂಬರಿ ಸೊಪ್ಪು, 1 ಹಿಡಿ ಪುದೀನ, 4 ಏಲಕ್ಕಿ, 2 ಪಲಾವ್ ಎಲೆನ ಮುರಿದು ಇಟ್ಕೊಂಡಿದ್ದೀನಿ, 4 ಮರಾಠಿ ಮೊಗ್ಗು, 4 ರಿಂದ 5 ಚಕ್ಕೆ, 6 ಲವಂಗ, 4 ಏಲಕ್ಕಿ ತಗೊಂಡಿದ್ದೀನಿ, 2 ಪಲಾವ್ ಎಲೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 4 ಮರಾಠಿ ಮೊಗ್ಗು, 4 ರಿಂದ 5 ಚಕ್ಕೆ ತಗೊಂಡಿದ್ದೀನಿ, 6 ಲವಂಗ, ಅರ್ಧ ಟೇಬಲ್ ಸ್ಪೂನ್ ಅರಿಶಿನ, ಅರ್ಧ ಟೇಬಲ್ ಸ್ಪೂನ್ ಅರಿಶಿನ, 1 ಟೇಬಲ್ ಸ್ಪೂನ್ ಗರಂ ಮಸಾಲ, 1.5 ಟೇಬಲ್ ಸ್ಪೂನ್ ಹಚ್ಚ ಖಾರದ ಪುಡಿ ತಗೊಂಡಿದ್ದೀನಿ, 1 ಕಪ್ ಬಟಾಣಿ, 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಂಡಿದ್ದೀನಿ, 4 ರಿಂದ 5 ಟೊಮೆಟೊನ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಈಗ ನಾನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸ್ವಲ್ಪ ಫಸ್ಟು ಗ್ಯಾಸ್ನ ಹಚ್ಚಿ ಕುಕ್ಕರ್ನ ಇಡಿ. ಕುಕ್ಕರ್ ಇಟ್ಟಿದ್ದು ಆದಮೇಲೆ ಅದು ಕಾಯೋದಕ್ಕೆ ಬಿಡಿ. ಈಗ ಕುಕ್ಕರ್ ಕಾದಿದೆ. ಸೊ ಈಗ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಏನು ತಗೊಂಡಿದ್ನಲ್ವ ನಾನು ಆ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಹಾಕಿದಾದ್ಮೇಲೆ ಕಾಯಿಲಿ, ಅದು ಎಣ್ಣೆ ನೀಟಾಗಿ ಕಾಯೋವರೆಗೂ ಬಿಡಿ. ಎಣ್ಣೆ ಇವಾಗ ಕಾದಿದೆ. ನಾನು ತಗೊಂಡಿರೋ ಮಸಾಲೆ ಐಟಮ್ ಎಲ್ಲ ನೀಟಾಗಿ ಹಾಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಏನೇನು ತಗೊಂಡಿದ್ನಲ್ವ ಅದನ್ನೆಲ್ಲ ನೀಟಾಗಿ ಹಾಕೊಳ್ತಾ ಇದ್ದೀನಿ. ಹಾಕಿದಾದ್ಮೇಲೆ ಒಂಚೂರು ಅದನ್ನ ನೀಟಾಗಿ ಬಾಡಿಸ್ಕೊಳ್ಳಿ. ಎಣ್ಣೆನಲ್ಲಿ ಸೀದೋಗ್ಬಾರ್ದಲ್ವಾ, ಸೊ ಅದಕ್ಕೆ ನೀಟಾಗಿ ಅದನ್ನ ಬಾಡಿಸ್ಕೊಳ್ಳಿ. ನೀವು ನೋಡ್ತಿರ್ಬೋದು. ಸೊ ಅದಾದ್ಮೇಲೆ ಈರುಳ್ಳಿನ ಹಾಕ್ತಾ ಇದ್ದೀನಿ. ಏನ್ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ಲ ಈರುಳ್ಳಿನ, ಅದನ್ನ ನೀಟಾಗಿ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಈರುಳ್ಳಿ ನೀಟಾಗಿ ಹಾಕಿದ್ದಾದ್ಮೇಲೆ ನೀಟಾಗಿ ಬಾಡಿಸ್ಕೊಳ್ಳಿ. ಅದನ್ನ ಸೀದೋಗ್ಬಾರ್ದಲ್ವ ಈರುಳ್ಳಿ, ಸೊ ಅದನ್ನ ನೀಟಾಗಿ ಬಾಡಿಸ್ಕೊಳ್ಬೇಕು. ಅದು ಕೆಂಪಗಾಗೋವರೆಗೂ ನೀಟಾಗಿ ಅದನ್ನ ಬಾಡಿಸ್ಕೊಳ್ಳಿ. ಸೊ ನೀವು ನೋಡ್ತಿರ್ಬೋದು ಈರುಳ್ಳಿ ಕೆಂಪಗಾಗ್ತಾ ಇದೆ. ಅದ್ರ ಜೊತೆಗೆ ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಏನು ತಗೊಂಡಿದ್ದಲ್ಲ ಪೇಸ್ಟ್, ಅದನ್ನು ಹಾಕೊಳ್ತಾ ಇದ್ದೀನಿ. ಹಾಕಿದಾದ್ಮೇಲೆ ನೀಟಾಗಿ ಅದನ್ನ ಬಾಡಿಸ್ಕೊಳ್ಳಿ. ಯಾಕಂದ್ರೆ ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗ್ಬೇಕು. ಸೊ ಶುಂಠಿ ಬೆಳ್ಳುಳ್ಳಿದು ಸ್ಮೆಲ್ ಎಲ್ಲ ಹೋಗ್ಬೇಕು, ಹಸಿ ವಾಸನೆ ಹೋಗ್ಬೇಕು ಸ್ಮೆಲ್ಲು, ಅಲ್ಲಿವರೆಗೂ ಅದನ್ನ ನೀಟಾಗಿ ಬಾಡಿಸ್ಕೊಳ್ಳಿ. ನೋಡ್ತಾ ಇರ್ಬೋದು ನೀವು ಎಣ್ಣೆ ಯಾವ ಥರ ಬಿಟ್ಕೊಳ್ತಾ ಇದೆ ಅಂತ. ಸೊ ಎಣ್ಣೆ ಎಲ್ಲ ನೀಟಾಗಿ ಬಿಟ್ಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಅದನ್ನ ಬಿಡಿ. ಸೊ ಶುಂಠಿ ಬೆಳ್ಳುಳ್ಳಿ ಹಾಕಿದಾದ್ಮೇಲೆ ಹಸಿ ಸ್ಮೆಲ್ ಹೋಗಿದೆ. ಇವಾಗ ಟೊಮೆಟೊ ಏನು ತಗೊಂಡಿದ್ದೀನೋ ನಾನು ಆ ಟೊಮೆಟೊ ಎಲ್ಲ ನೀಟಾಗಿ ಹಾಕೊಳ್ತಾ ಇದ್ದೀನಿ. ಟೊಮೆಟೊನಲ್ಲಿ ನೀರಿನ ಅಂಶ ಇರುತ್ತಲ್ಲ, ಅದೆಲ್ಲ ನೀಟಾಗಿ ಬಿಟ್ಕೊಳ್ಳೋವರೆಗೂ ನೀವು ನೀಟಾಗಿ ಅದನ್ನು ಬೇಯೋದಕ್ಕೆ ಬಿಡಿ. ಸೊ ಅದ್ರ ಜೊತೆಗೆ ನಾವು ಟೇಬಲ್ ಸಾಲ್ಟನ್ನು ಯೂಸ್ ಮಾಡಬೇಕು. ಸೊ ಉಪ್ಪನ್ನ ನೀವು ಸ್ವಲ್ಪ ರುಚಿಗೆ ತಕ್ಕಷ್ಟು ಅಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನು 1 ಸ್ಪೂನ್ ತಗೊಂಡಿದ್ದೀನಿ ಇಲ್ಲಿ ಉಪ್ಪನ್ನ, 1 ಟೇಬಲ್ ಸ್ಪೂನ್ ಉಪ್ಪನ್ನ ಹಾಕೊಂಡಿದ್ದೀನಿ. ಸೊ ಹಾಕಿದಾಗ ಬೇಗ ಬೇಯುತ್ತೆ ಅದು. ನೋಡಿ ಇವಾಗ ಟೊಮೆಟೊ ಎಲ್ಲ ನೀಟಾಗಿ ಬೆಂದಿದೆ. ಸೊ ಎಣ್ಣೆ ಕೂಡ ಬಿಟ್ಕೊಳ್ತಾ ಇದೆ ಅಲ್ಲ. ಸೊ ಇದ್ರ ಜೊತೆಗೆ ನಾನು ತಗೊಂಡಿರೋ 1 ಕಪ್ ಹಸಿ ಬಟಾಣಿನ ಹಾಕೊಳ್ತಾ ಇದ್ದೀನಿ. ಸೊ ಅದ್ರ ಜೊತೆಗೆ ನಾವೇನ್ ಅರಿಶಿನ, ಗರಂ ಮಸಾಲ ಮತ್ತೆ ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ.
ಸೊ ಹಾಕಿದಾದ್ಮೇಲೆ ನೀಟಾಗಿ ಅದನ್ನು ಬಾಡಿಸ್ಕೊಳ್ಳಿ. ಅದೆಲ್ಲ ನೀಟಾಗಿ ಹಿಡಿಬೇಕು, ಎಲ್ಲದಕ್ಕೂ ನೀಟಾಗಿ ಹಿಡಿಬೇಕು. ಸೊ ಅಲ್ಲಿವರೆಗೂ ಅದನ್ನು ನೀಟಾಗಿ ಬಾಡಿಸ್ಕೊಳ್ಳಿ. ನೋಡ್ತಾ ಇರ್ಬೋದು ನೀವು ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ. ಸೊ ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ ಮನೆಯಲ್ಲಿ, ಮತ್ತೆ ಪದೇ ಪದೇ ನೀವು ಮಾಡಿ ಬೇಕಾದ್ರೆ ತಿನ್ಬೋದು. ಅದೇ ಥರನೇ ರುಚಿ ಬರುತ್ತೆ. ಹೋಟ್ಲಲ್ಲಿ ಯಾವ ಥರ ಮಾಡ್ತೀವೋ ಅದೇ ಥರ ರುಚಿ ಕೂಡ ಇದರಲ್ಲಿ ಬರುತ್ತೆ. ನೋಡ್ತಾ ಇರ್ಬೋದು ನೀವು ಯಾವ ಥರ ಎಣ್ಣೆ ಬಿಟ್ಕೊಳ್ತಾ ಇದೆ ಅಂತ. ನೋಡೋದಕ್ಕೆ ಅಷ್ಟು ಸೊಗಸಾಗಿದೆ ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಬಂದಿದೆ ಅಂತ. ಸೊ ಇವಾಗ ನಾನು ಏನು ಕೊತ್ತಂಬರಿ ಸೊಪ್ಪನ್ನು ಮತ್ತು ಪುದೀನ ತೊಗೊಂಡಿದ್ದೀನಲ್ವ, ಸೊ ಅದನ್ನು ಕಟ್ ಮಾಡಿಕೊಂಡು ನೀಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಹಾಕೊಂಡಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ಳೋ ಟೈಮಲ್ಲೇ ನೀವು ಅಕ್ಕಿನ ನೆನೆಸ್ಕೊಂಡು ಇಟ್ಕೊಂಡ್ಬಿಡಿ. ಸೊ ನಾನು ಇವಾಗ ನೋಡಿ ಅಕ್ಕಿನ ನೆನೆಸ್ಬಿಟ್ಟು ಇಟ್ಟಿದ್ದೀನಿ. ಸೊ ನೆನೆಸ್ಬಿಟ್ಟು ಇಟ್ಟಿದ್ದೀನಿ. ಸೊ ಇಲ್ಲಿ ನೋಡಿ ಈ ಒಂದು ಗ್ಲಾಸಲ್ಲಿ ನಾನು 1.5 ಗ್ಲಾಸನ್ನು ಈ ಗ್ಲಾಸಲ್ಲಿ 1.5 ಗ್ಲಾಸ್ ಅಕ್ಕಿನ ತೊಗೊಂಡಿದ್ದೀನಿ. ಸೊ 1.5 ಗ್ಲಾಸ್ ಅಕ್ಕಿ ತೊಗೊಂಡಿರೋದಕ್ಕೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ಕೊಳ್ಳಿ. 1.5 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರು ಹಾಕ್ಕೊಳ್ಳಿ. ಸೊ ಅಕ್ಕಿನ ನೀವು ಬೇಗ ನೆನೆಸಿಟ್ಟುಕೊಂಡಿದ್ರೆ ಅದು ನೀಟಾಗಿ ಬೇಯುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು, ನಾನು ಇದನ್ನು ನೋಡಿ ಫ್ರೆಂಡ್ಸ್ ಯಾವ ಥರ ಬಂದಿದೆ ಅಂತ ನೋಡಿ. ಇನ್ನೂ ನಾನು ಕಂಪ್ಲೀಟ್ ಮಾಡಿಲ್ಲ, ಅದ್ರ ಮುಂಚೆನೇ ಎಷ್ಟು ನೀಟಾಗಿ ಬಂದಿದೆ ನೋಡಿ. ಟೊಮೆಟೊ ಬಾತ್ ನೀವು ಒಂದೇ ಸರಿ ಇದನ್ನು ರೆಸಿಪಿನ ಟ್ರೈ ಮಾಡಿ ನೋಡಿ ಮನೆಯಲ್ಲಿ, ತುಂಬ ಚೆನ್ನಾಗಿ ಬರುತ್ತೆ, ಟ್ರಸ್ಟ್ ಮೀ. ಸೊ ಈಗ ಅಕ್ಕಿ ಏನು ತೊಗೊಂಡಿದ್ದೀನಲ್ವ, ಸೊ ಅಕ್ಕಿನ ಹಾಕೊಳ್ತಾ ಇದ್ದೀನಿ ನಾನು. ನೀಟಾಗಿ ಅಕ್ಕಿ ತೊಳೆದ್ಬಿಟ್ಟು ನೀಟಾಗಿ ಹಾಕ್ಕೊಳ್ಳಿ. ಏನು ನೆನೆಸಿಟ್ಕೊಂಡಿರ್ತೀರಲ್ವ ಅಕ್ಕಿನ ಇನ್ನೊಂದ್ಸರಿ ತೊಳೆದಿದ್ರೆ ನೀವು ತೊಳೆದ್ಬಿಟ್ಟು ಹಾಕ್ಕೊಳ್ಳಿ. ಇಲ್ಲ ಮೊದಲೇ ತೊಳೆದಿರ್ತೀರಲ್ಲ ಅವಾಗಲಾದ್ರೂ ಬಿಟ್ಬಿಡ್ಬೋದು ನೀವು. ಸೊ ಇವಾಗ ನೀರನ್ನ ನಾನು ಏನು ತೋರಿಸಿದ್ದೆ ಅಲ್ವಾ, ಸೊ 3 ಗ್ಲಾಸ್ ನೀರನ್ನು ನಾನು ತಗೊಳ್ತಾ ಇದ್ದೀನಿ. ಸೊ ತಗೊಂಡು ಇವಾಗ ಈ ಅಕ್ಕಿ ಒಳಗಡೆ ಹಾಕೊಳ್ತಾ ಇದ್ದೀನಿ. ನಾನೇನು ನೀರು ತಗೊಂಡಿದ್ದೀನಿ 3 ಲೋಟನ ಅದನ್ನು ನೀಟಾಗಿ ಇಲ್ಲಿ ಹಾಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು, ಅಕ್ಕಿ ಯಾವ್ದ್ರಲ್ಲಿ ನೆನೆಸಿಟ್ಕೊಂಡಿದ್ನೋ ಅದ್ರಲ್ಲಿ ನೀಟಾಗಿ ಹಾಕೊಳ್ತಾ ಇದ್ದೀನಿ. ಸೊ ಹಾಕಿದಾದ್ಮೇಲೆ ನೀಟಾಗಿ ಅದನ್ನು ತಿರುಗ್ಕೊಳ್ಳಿ. ಯಾಕಂದರೆ ಅಕ್ಕಿ ಎಲ್ಲ ಹಾಕಿರ್ತೀವಲ್ಲ, ಸೊ ಅದನ್ನು ತಿರುಗ್ಕೊಳ್ಬೇಕು. ತಿರುಗ್ಕೊಂಡಾಗ ಮಾತ್ರನೇ ಟೊಮೆಟೊ ಮತ್ತು ಬಟಾಣಿ ಏನು ತೊಗೊಂಡಿರ್ತೀವೋ ಅದು ನೀಟಾಗಿ ಅಕ್ಕಿ ಒಳಗೆ ಅದನ್ನು ನೀಟಾಗಿ ತಿರುಗ್ಕೊಳ್ಳಿ, ಹಿಡಿಯುತ್ತೆ ಅವಾಗ. ನೀವು ಅಕ್ಕಿ ಹಾಕಿದಾದ್ಮೇಲೆ ಒಂಚೂರು ಉಪ್ಪು ನೋಡಿಬಿಟ್ಟು ಉಪ್ಪು ಸೇರಿಸ್ಕೊಳ್ಳಿ. ಓಕೆನಾ. ನಾನು ಆವಾಗಲೇ 2 ಟೇಬಲ್ ಸ್ಪೂನ್ ಚಿಕ್ಕ ಸ್ಪೂನಲ್ಲಿ ಹಾಕಿದ್ದೆ ಅಲ್ಲ, ಸೊ ಇವಾಗ ಅರ್ಧ ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ. ಸೊ ಉಪ್ಪನ್ನು ಹಾಕಿದಾದ್ಮೇಲೆ ಮತ್ತೆ ಅದನ್ನೇ ನೀಟಾಗಿ ಕಲಿಸ್ಕೊಳ್ಳಿ. ನೋಡ್ತಾ ಇರ್ಬೋದು ಫ್ರೆಂಡ್ ಇವಾಗ ನೀವು. ಸೊ ಹಾಕಿದೆಲ್ಲ ಆದಮೇಲೆ ಒಂದು ಕುದಿ ಬರೋವರೆಗೂ ನೀಟಾಗಿ ಬಿಡಿ. ಸೊ ಒಂದು ಕುದಿ ಬಂದಿದ್ದು ಆದ್ಮೇಲೆ ನೀವು ಕುಕ್ಕರ್ ಮುಚ್ಚಳನ ಮುಚ್ಚಬೇಕು. ಸೊ ಮುಚ್ಚಿ 2 ವಿಷಲ್ ಆಗೋವರೆಗೂ ಬಿಡಿ. ಸೊ ಇವಾಗ ಒಂದು ಕುದಿ ಬರ್ತಾ ಇದೆ, ನೋಡ್ತಾ ಇರ್ಬೋದು ನೀವು. ಸೊ ಕುದಿ ಬಂದಿದ್ದಾದ್ಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಡಿ. ಸೊ ಮೀಡಿಯಂ ಫ್ಲೇಮ್ ನೋಡಿ ಫ್ರೆಂಡ್, ಇವಾಗ ಕುದಿ ಬಂದಿದೆ. ಸೊ ಈಗ ನಾನು ಕುಕ್ಕರ್ದು ಮುಚ್ಚಳನ ಮುಚ್ತಾ ಇದ್ದೀನಿ. ಸೊ ಇದನ್ನ ಲೋ ಫ್ಲೇಮಲ್ಲಿ ಇಟ್ಟು ನೀಟಾಗಿ 2 ವಿಷಲ್ನ ಕೂಗಿಸ್ಕೊಳ್ಳಿ. ಸೊ ಮುಚ್ಚಳವನ್ನು ಮುಚ್ಚಿದಾಗಿದೆ. ಸೊ 2 ವಿಷಲ್ ಆಗೋವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ವಿಷಲ್ ಆಗೋವರೆಗೂ ಬಿಡಿ. ನೋಡಿ ಫ್ರೆಂಡ್ಸ್, 2 ವಿಷಲ್ ಆಲ್ರೆಡಿ ಬಂದಿದೆ. ಸೊ ಇವಾಗ ನಾನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ನೀಟಾಗಿ ಬಂದಿದೆ ಅಂತ ನೋಡ್ತಾ ಇದ್ದೀರಲ್ವಾ. ಹೋಟೆಲಲ್ಲಿ ಯಾವ ಥರ ಮಾಡ್ತಾರೋ ಅದೇ ಥರನೇ ಟೊಮೆಟೊ ಬಾತ್ ನೀಟಾಗಿ ರೆಡಿಯಾಗಿದೆ. ಟೊಮೆಟೊ ಬಾತ್ ಇವಾಗ ಸರ್ವ್ ಮಾಡೋದಕ್ಕೆ ರೆಡಿ ಆಗಿದೆ. ಒಂದೇ ಸರಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಪದೇ ಪದೇ ನೀವು ಮಾಡ್ತೀರಾ, ಅಷ್ಟು ತುಂಬ ಚೆನ್ನಾಗಿ ಬಂದಿದೆ. ರುಚಿಯಾಗಿರುವಂತಹ ಟೊಮೆಟೊ ಬಾತ್ ನಿಮಗೋಸ್ಕರ ರೆಡಿ ಆಗಿದೆ. ಫ್ರೆಂಡ್ಸ್, ಎಷ್ಟು ನೀಟಾಗಿದೆ ಅಂತ ಟೊಮೆಟೊ ಬಾತ್ ಸರ್ವ್ ಮಾಡ್ಕೊಂಡಿದ್ದೀನಿ. ಬೆಳಗಿನ ಟಿಫನ್ಗೆ ರೆಡಿ ಆಗಿದೆ. ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತ. ಸೊ ನೀವು ಹಾಕಿಸ್ಕೊಂಡು ತಿನ್ನಬೇಕಾದ್ರೆ ಇನ್ನೂ ಹಾಕಿಸ್ಕೊಂಡು 1 ಸ್ಪೂನ್ ಜಾಸ್ತಿ ಇನ್ನೂ ಹಾಕಿಸ್ಕೊಂಡು ತಿಂತಾರೆ, ಅಷ್ಟು ಸೂಪರಾಗಿ ಹೋಟೆಲ್ ಥರನೇ ಬಂದಿದೆ. ಸೊ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದ್ರ ಜೊತೆಗೆ ಚಟ್ನಿ ಅಥವಾ ಮೊಸರು ಬಜ್ಜಿನ ಹಾಕೊಂಡು ತಿಂತಾ ಇದ್ರೆ ಎಷ್ಟು ಸೂಪರಾಗಿರುತ್ತೆ ಗೊತ್ತಾ. ಒಂದು ಸರಿ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ. ನಿಮ್ಮ ಮನೆಯಲ್ಲಿ ಹೇಗೆ ಬಂತು ಅಂತ ಟ್ರೈ ಮಾಡಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.